ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಅಂತ ಹೇಳುವಂಥದ್ದು ಅದ್ಭುತ ಪುಸ್ತಕನ ನಾನು ಓದಿ ಮುಗಿಸ್ತಾ ಇದ್ದೀನಿ. ಕೊನೆಯ ಪೇಜಲ್ಲಿದ್ದೀನಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಪರ್ಸ್ನಲಿ ತುಂಬ ಹೆಲ್ಪ್ ಆಗಿದೆ. ಇದು ತುಂಬ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದಿತ್ತು. ಇದರಲ್ಲಿ ನಾವು ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡಬೇಕು, ನಾವು ಯಾವ ಆ್ಯಂಗಲಲ್ಲಿ ನೋಡ್ತೇವೆ, ಅದು ಸರಿಯಲ್ಲ ಯಾವುದು, ನಮ್ಮ ತಪ್ಪುಗಳು ಎಲ್ಲವನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಸರ್. ಈ ಬುಕ್ಕಿನ ಕೊನೆಯಲ್ಲಿ ಒಂದು ಪೇಜಲ್ಲಿ ಅವ್ರು ನಾಳೆ ಎನ್ನುವುದು ನಮಗಿಲ್ಲ ಅಂತ ಹೇಳಿ ಬರೆದಿದ್ದಾರೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಸರ್ ತುಂಬ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಅದು ಹೇಗೆ ಬರೆದಿದ್ದಾರೋ ಹಾಗೇ ಓದ್ತೇನೆ. ಮಕ್ಕಳು ಇನ್ನು ಹೆಚ್ಚು ದಿನ ಮಕ್ಕಳಾಗಿರುವುದಿಲ್ಲ, ಬಹು ಬೇಗನೆ ದೊಡ್ಡವರಾಗಿ ಬಿಡುತ್ತಾರೆ. ನೀವು ಅಂದುಕೊಂಡದ್ದಕ್ಕಿಂತಲೂ ಬೇಗ. ಮತ್ತೆ ಅವರು ಬಿಟ್ಟು ಹೋದ ನಂತರದ ಮೌನಕ್ಕೆ ಯಾರೂ ನಿಮ್ಮನ್ನು ಸಿದ್ಧಪಡಿಸುವುದಿಲ್ಲ. ಕೇವಲ ಖಾಲಿ ಮನೆಯ ಮೌನವಲ್ಲ, ನಿಮ್ಮ ಹೃದಯದಲ್ಲಿ ನುಸುಳುವಂತಹ ಮೌನ. ಅಮ್ಮ, ನಾನು ಏನು ಮಾಡಲಿ ಅಂತ ಯಾರೂ ಕೇಳರು. ಅಪ್ಪ, ಈಗ ಹೇಗೆ ಮಾಡಲಿ ಅಂತ ಎಂದೂ ಬರಲಾರರು. ಅವರು ನೀವಿಲ್ಲದೆ ಬದುಕಲು ಆರಂಭಿಸುವವರು ಆದಷ್ಟು ಬೇಗ. ಅವರಿನ್ನೂ ಗೋಡೆ ಗಲೀಜು ಮಾಡುವುದಿಲ್ಲ, ಸ್ನಾನಕ್ಕೆ ತಡ ಮಾಡುವುದಿಲ್ಲ, ಹೋಮ್ವರ್ಕ್ ಮಾಡಿಕೊಳ್ಳಲು ನಿಮ್ಮನ್ನು ಪೀಡಿಸುವುದೂ ಇಲ್ಲ, ಮಳೆಯಲ್ಲಿ ನೆನೆದು ಶೀತ ಮಾಡಿಕೊಂಡು ನಿಮ್ಮನ್ನು ಎದ್ದೆಗಿಡಿಸುವುದೂ ಇಲ್ಲ, ಏಕೆಂದರೆ ಅವರು ಇನ್ನೂ ನಿಮ್ಮೊಂದಿಗಿರುವುದಿಲ್ಲ. ಅವರು ಬೆಳೆದು ದೊಡ್ಡವರಾಗಬೇಕೆಂಬುದು ನಿಮ್ಮದೂ ಆಸೆ. ಆದರೆ ಮೊದಲಿನಂತೆ ಅವರ ಬದುಕಿನ ಎಲ್ಲದರ ಭಾಗ ನೀವಾಗದಿರುವುದು ನಿಮಗೆ ನೋವುಂಟು ಮಾಡಬಹುದು. ಅವರಿಗಾಗಿ ನೀವು ಕಾಯಬಹುದು, ಅವರಿಷ್ಟದ ಅಡುಗೆ ಮಾಡಬಹುದು, ಅವರ ಬಾಲ್ಯದ ಆಲ್ಬಮ್ ತಯಾರಿಸಿಡಬಹುದು, ಅವರು ಮರಳಿ ಬಂದಾಗ ಸಂಭ್ರಮ ಪಡಬಹುದು. ಆದರೆ ಎಲ್ಲವೂ ಮೊದಲಿನಂತೆ ಇರುವುದಿಲ್ಲ. ಅದಕ್ಕಾಗಿ ಅವರ ಇಂದಿನ ದಿನದಲ್ಲಿ ನೀವಿರಿ. ಪ್ರತಿದಿನ ಪ್ರತಿ ಕ್ಷಣ ಅನ್ಯಾಯವಾಗಿ ಕಳೆದು ಹೋಗದಿರಲಿ, ನಿರ್ಲಕ್ಷ್ಯದಲ್ಲಿ ನುಸುಳಿ ಹೋಗದಿರಲಿ, ಅವರೆಲ್ಲಿ ಹೋಗ್ತಾರೆ ಎನ್ನುವ ಅಸಡ್ಡೆ ಬೆಳೆಯದಿರಲಿ. ನಾಳೆಯೂ ಅವರು ನಿಮ್ಮೊಂದಿಗೆ ಇರಬಹುದು, ಆದರೆ ಇಂದಿಗಿಂತ ಒಂದು ದಿನ ದೊಡ್ಡವರಾಗಿ, ಇಂದಿಗಿಂತ ಒಂದು ದಿನದ ಕಡಿಮೆ ಮುಗ್ಧತೆಯಿಂದ, ಇಂದಿಗಿಂತ ಒಂದು ದಿನದ ಕಡಿಮೆ ತುಂಟಾಟದಿಂದ, ಇಂದಿಗಿಂತ ಒಂದು ದಿನದ ಕಡಿಮೆ ಅವಲಂಬಿತರಾಗಿ. ನಾಳೆ ಅವರು ನಿಮಗೆ ಪೂರ್ತಿಯಾಗಿ ಸಿಗಲು ಇಂದು ನೀವು ಅವರಿಗೆ ಬೇಕೆಂದಾಗ ಪೂರ್ತಿಯಾಗಿ ಸಿಕ್ಕುಬಿಡಿ. ನಿಮ್ಮ ಇಂದಿನ ದಿನಗಳಲ್ಲಿ, ಕಾರ್ಯಗಳಲ್ಲಿ, ಆಲೋಚನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಸದಾ ಅವರಿರಲಿ. ಮಕ್ಕಳು ಮಕ್ಕಳಾಗಿರಲಿ ಬಿಡಿ. ಓದ್ತಾ ನನಗೇ ತುಂಬ ನೋವನ್ನಿಸ್ತಾ ಇತ್ತು. ಯಾಕೆಂತ ಹೇಳಿದರೆ, ನಾನು ಒಂದು 4 ವರ್ಷದ ಹಿಂದೆ ನನ್ನ ಮಗ ತುಂಬ ಪುಟ್ಟ ಇದ್ದಾಗ, ನಾನು ಅವಾಗ BSc ಮಾಡ್ತಾಯಿದ್ದೆ. ತುಂಬ ಕಷ್ಟ ಆಗ್ತಾಯಿತ್ತು ಚಿಕ್ಕ ಮಗು ಮನೆಯಲ್ಲಿ ಓದುವುದು. ಟ್ರಾವೆಲ್ ಮಾಡುವಾಗ ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ, ನಾನು ಮಗ ತುಂಬ ಯಾವುದಕ್ಕೂ ಬಿಡೋದಿಲ್ಲ ಅಂತ. ಆವಾಗ ನನ್ನ ಫ್ರೆಂಡ್ ಯಾವಾಗಲೂ ನನಗೆ ಹೇಳ್ತಾಯಿದ್ರು, ಇಲ್ಲ, ನೀನು ಅವರ ಜೊತೆ ಕೊಡುವ ಟೈಮನ್ನು ತುಂಬ ಚೆನ್ನಾಗಿ ಕೊಟ್ಟುಬಿಡು. ಯಾಕಂದರೆ ಮಕ್ಕಳು ಸ್ವಲ್ಪ ಟೈಮ್ ಅಷ್ಟೇ ನಮ್ಮ ಜೊತೆ ಈ ಥರ ಇರ್ತಾರೆ. ಆಮೇಲೆ ಅವ್ರ ಪಾಡಿ, ಅದರಲ್ಲೂ ಹುಡುಗರು ತುಂಬ ಬೇಗ ಡಿಟ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಆವಾಗ ನಮಗೆ ತುಂಬ ಬೇಸರ ಆಗ್ತಾಯಿದೆ. ಯಾಕಂದರೆ ಅವರ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದರು. ಅವರೊಂದು ಅನುಭವದ ಮಾತನ್ನು ಹೇಳ್ತಾಯಿದ್ರು. ಆವತ್ತಿಂದ ನಾನು ನನ್ನ ಒಂದು ಇದನ್ನು ಚೇಂಜ್ ಮಾಡಿಕೊಂಡೆ. ಈಗ ಓದುವಾಗ ತುಂಬ ಅದು ಕನೆಕ್ಟ್ ಆಯಿತು ಅಂತ ಅನ್ನಿಸ್ತಿದೆ. ಹಾಗಾಗಿ ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಜೊತೆ ಎಲ್ಲ ಕ್ಷಣಗಳನ್ನು ಆನಂದವಾಗಿ ಅನುಭವಿಸಿಬಿಡಿ. ಇಲ್ಲಿ ಸರ್ ಅವರು ಈ ಬುಕ್ ಅಲ್ಲದೆ ತುಂಬ ಚೆನ್ನಾಗಿರೋ ಹಲವು ಬುಕ್ಗಳನ್ನು ಬರೆದಿದ್ದಾರೆ. ಅದರದ್ದೊಂದು ಲಿಸ್ಟ್ ಇದೆ. ಸಾಧ್ಯವಾದರೆ ದಯವಿಟ್ಟು ಎಲ್ಲರೂ ಓದಿ. ಸ್ವಲ್ಪ ಮಾತಾಡಿ ಪ್ಲೀಸ್. ನೀನಿಲ್ಲದೆ ನನಗೇನಿದೆ. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಹೋಗಿ ಬಾ ಮಗಳೇ, ನೀನು ಒಂಟಿಯಲ್ಲ, ಎಲ್ಲರ ಮನೆ ದೋಸೆ, ಥ್ಯಾಂಕ್ ಯು ಟೀಚರ್, ಕ್ರಾಸ್ ರೋಡ್ಸ್, ಕಣ್ಣಿಗೆ ಕಾಣುವ ದೇವರು, ಓ ಮನಸ್ಸೆ ತುಸು ನಿಧಾನಿಸು, ಮಕ್ಕಳು ಮಕ್ಕಳಾಗಿರಲಿ ಬಿಡಿ, ಡಿಡ್ ಯು ಟಾಕ್ ಟು ಯುವರ್ ಚೈಲ್ಡ್ ಟುಡೇ. ಹಾಗೆ ಇನ್ನೊಂದು ಗುರುವೇ ಕಲಿಸು ಗುರುವೆ ಅಂತ ಒಂದು ಹೊಸ ಬುಕ್ಕು ಇದೆ. ಅದು ಇದರಲ್ಲಿ ಮೆನ್ಷನ್ ಆಗಿಲ್ಲ. ಈ ಎಲ್ಲ ಬುಕ್ಗಳು ಅದ್ಭುತ ಬುಕ್ಗಳು, ನಮ್ಮ ಕಣ್ತೆರೆಸುವಂತಹ ಬುಕ್ಗಳು. ದಯವಿಟ್ಟು ಎಲ್ಲರೂ ಓದಿ. ಮತ್ತು ಇಷ್ಟು ದಿವಸ ಪೇಷನ್ಸ್ಫುಲ್ಲಾಗಿ ಲಿಸನ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋಸ್ ದೀಪದಿಂದ ಬೆಳಕು ಅಂತ ಹೇಳೋ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅವೈಲೇಬಲ್ ಇದೆ. ಧನ್ಯವಾದಗಳು ಎಲ್ರಿಗೂ. ಖುಷಿಯಾಗಿರಿ.